ಎಂಎನ್ ಸ್ಟುಡಿಯೋದ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಕಲೆ, ಸಾಹಿತ್ಯ, ಸಂಗೀತ, ಸಿನಿಮಾ ರಂಗ ಇರ್ಬೋದು, ಸಮಾಜ ಸೇವೆ, ವೈದ್ಯಕೀಯ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅನೇಕ ಸಾಧಕರನ್ನ ಪರಿಚಯ ಮಾಡುವ ಮೂಲಕ ನಮ್ಮ ಒಂದು ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಕೋರ್ತಾ ವೀಕ್ಷಕರೇ, ಎಂಎನ್ ಸ್ಟುಡಿಯೋದ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ವೈದ್ಯಕೀಯ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಶಿವಪ್ರಸಾದ್ ಅವರಿದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ನಮ್ಮ ವೀಕ್ಷಕರೊಂದಿಗೆ ತಾವು ಹಂಚ್ಕೊಳ್ಬೇಕು ನಿಮ್ಮ ಬಾಲ್ಯ ಜೀವನ, ವಿದ್ಯಾಭ್ಯಾಸ, ಅದೇ ರೀತಿ ನಿಮ್ಮ ಮತ್ತೆ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಹೇಳಿ. ಬಾಲ್ಯದ ಜೀವನದಲ್ಲಿ ಕಲಿಯುವಂಥದ್ದು ನಮ್ಮದು ಮುಖ್ಯ ಉದ್ದೇಶ. ಯಾಕಂದ್ರೆ ಅಂದಿನ ದಿನಗಳಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಇದ್ರೆ ಒಳ್ಳೆಯ ಕೆಲಸ ಮತ್ತೆ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಗಬಹುದು ಅಂತ ಹೇಳುವಂಥದ್ದು ಅಂದಿನ ದಿನಗಳಲ್ಲಿ ಇರುವಂತಹ ಒಂದು ಪ್ರತೀತಿ. ಆ ನಿಟ್ಟಿನಲ್ಲಿ ನಮ್ಮ ಹೆತ್ತವರು ನಮಗೆ ಬಹಳ ಪ್ರೋತ್ಸಾಹ ನೀಡಿದರು. ನಾನು ಒಬ್ಬ ಪ್ರಥಮ ಶ್ರೇಣಿಯಲ್ಲೂ ಮತ್ತು ಶಾಲೆಯಲ್ಲಿ ಮೊಟ್ಟ ಮೊದಲಿಗನಾಗಿ ಒಂದು ಶ್ರೇಣಿಯನ್ನು ತಗೊಂಡವನು. ಯಾಕಂತ ಹೇಳಿದ್ರೆ ಆವಾಗ ಒಂದು ರ್ಯಾಂಕ್ ತೆಗೆಯುವುದು, ಸ್ಕೋರಿಂಗ್ ಮಾಡುದು ಅಂತ ಹೇಳಿದ್ರೆ ಬಹಳ ಒಂದು ವಿಶೇಷ ಗೌರವ. ಯಾಕಂತ ಹೇಳಿದ್ರೆ ಈಗಿನ ಕಾಲದಂತ ವಿದ್ಯೆಗಳೆಲ್ಲ ಅವಾಗ ತುಂಬಾ ಪರಿಶ್ರಮದಿಂದ ನಾವು ಅದರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿ ಪರೀಕ್ಷೆಯನ್ನು ಕೊಟ್ಟು ಸ್ಕೋರ್ ಮಾಡುವಂಥದ್ದು. ಡಾಕ್ಟ್ರೆ, ತಾವು ವಿದ್ಯಾಭ್ಯಾಸದ ಬಗ್ಗೆ ಹೇಳಿದ್ರಿ, ಬಾಲ್ಯ ಜೀವನದ ಬಗ್ಗೆ ಕೂಡ ಹಂಚ್ಕೊಂಡಿದ್ರಿ ಕೆಲವು ವಿಚಾರಗಳನ್ನ. ತಾವು ವೈದ್ಯಕೀಯ ಕ್ಷೇತ್ರಕ್ಕೆ ಬಂದ್ರಿ. ಈ ವೈದ್ಯಕೀಯ ಕ್ಷೇತ್ರವನ್ನೇ ಆರಿಸ್ಕೊಂಡದ್ದು ಯಾಕೆ? ಅದರಲ್ಲೂ ತಾವು ಹೋಮಿಯೋಪತಿ ವೈದ್ಯಕೀಯ ಕ್ಷೇತ್ರವನ್ನು ಆರಿಸ್ಕೊಂಡಿದ್ದು ಯಾವ ನಿಟ್ಟಿನಲ್ಲಿ ಡಾಕ್ಟ್ರೆ? ಹೈಸ್ಕೂಲ್ ವಿದ್ಯಾಭ್ಯಾಸ ನಂತರ ನಾವು PUCಗೆ ಹೋಗುವಾಗ ಒಂದ ಇಂಜಿನಿಯರ್ ಅಥವಾ ಡಾಕ್ಟರ್ ಆಗುವಂತಹ ಒಂದು ಆಗಿನ ದಿವಸಗಳಲ್ಲಿ ಒಂದು ಕನಸು. ನಾವು ಆ ಕನಸನ್ನು ಸಾಕಾರಗೊಳಿಸುವಲ್ಲಿ ವೈದ್ಯಕೀಯವನ್ನೇ ತೆಗೆದುಕೊಂಡೆ. ಯಾಕಂತ ಹೇಳಿದ್ರೆ ಸಮಾಜ ಸೇವೆಗೆ ಒಂದು ಉತ್ತಮ ಕೊಡುಗೆ ಇರಲಿ ಅಂತ ಹೇಳುವಂತ ಒಂದು ಅಭಿಪ್ರಾಯದಲ್ಲಿ ವೈದ್ಯಕೀಯ ರಂಗಕ್ಕೆ ಹೋಗಬೇಕು ಅಂತ ಇದ್ದೆ. ಆ ಸಂದರ್ಭದಲ್ಲಿ PUCಯಲ್ಲಿ ಆಗಿನ ದಿನಗಳಲ್ಲಿ ಇದ್ದಂತಹ ಶ್ರೇಣಿಗಳು, ಯಾಕಂತ ಹೇಳಿದ್ರೆ ನಾವು ಕ್ರೈಟೀರಿಯಾಸ್ ಸಿಲೆಕ್ಷನ್ ನಲ್ಲಿ ನನಗೆ ಮೆಡಿಕಲ್ ಸೀಟು ಸಿಗದಂತಹ ಕಾರಣದಲ್ಲಿ ನಾನು BSc ಮುಂದುವರಿಸಿದೆ. BScಯಲ್ಲಿ ನಾನು ಬಾಟ್ನಿ, ಝೂಯಾಲಜಿ, ಕೆಮಿಸ್ಟ್ರಿ ಆ 3 ಕಾಂಬಿನೇಷನ್ ತಕೊಂಡು ಅದು ಬಹುಶಃ ಮೆಡಿಕಲ್ ಲೈನಿಗೆ ಹೋಗೋದು. ಯಾಕಂದ್ರೆ ಇನ್ನೊಂದು ಲೆವೆಲ್ ಅಲ್ಲಿ ಮೆಡಿಕಲ್ಗೆ ಪ್ರಯತ್ನ ಮಾಡುವಂತಹ ಒಂದು ಕೆಲಸ ಮಾಡಿದೆ. ಆ ಸಂದರ್ಭದಲ್ಲಿ ನಾವು ಕಲಿತಾ ಇರುವಾಗ, BScಯಲ್ಲಿ ಕಲಿತಾ ಇರುವಾಗ ಈ ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತೆ ಬಾಟ್ನಿ ಯಾವುದೇ ನಾವು ಕಲಿಯುವಾಗ ಅದರಿಂದ ಹೊಸ ವಿಚಾರ ಕಂಡುಕೊಂಡದ್ದು ಅಂತ ಹೇಳಿದ್ರೆ ಒಂದು ಹೊಸ ವೈದ್ಯಕೀಯ ರಂಗ ಇದೆ ಅಂತ ಹೇಳುವಂಥದ್ದು. ಈಗ MBBS ಹೇಳುವಂತಹ ಕನ್ವೆನ್ಷನಲ್ ಮೆಡಿಕಲ್ ಟ್ರೀಟ್ಮೆಂಟ್ ನ ಒಟ್ಟಿಗೆ ಇರುವಂತಹ ಒಂದು ಹೊಸ ವೈದ್ಯಕೀಯ ಕ್ಷೇತ್ರ ಇದೆ ಅಂತ ಹೇಳುವಂತ ಅಭಿಪ್ರಾಯ ನನಗೆ ಸಿಕ್ಕಿದ್ದು BScಯಲ್ಲಿ ಇರುವಾಗ. ನಮಗೆ ಪಾಠ ಹೇಳ್ತಿದ್ದಂತಹ ಪ್ರೊಫೆಸರ್ಗಳು ಇದರ ಬಗ್ಗೆ ಒಂದು ಮಾಹಿತಿ ಕೊಟ್ಟರು. ಯಾಕಂತ ಹೇಳಿದ್ರೆ ಈ ಕಣಗಳನ್ನು ಡೈಲ್ಯೂಟ್ ಮಾಡಿ, ಯಾವುದು ಶುದ್ಧೀಕರಿಸಿ ಅಥವಾ ಅದನ್ನು ಪುಟಗೊಳಿಸಿ, ಪೊಟೆಂಟೈಸೇಷನ್ ಹೇಳ್ತೇವೆ, ಆ ರೀತಿಯಾಗಿ ಅವುಗಳ ಪ್ರಮಾಣವನ್ನು ಕಡಿಮೆ ಮಾಡಿ ಒಂದು ಉತ್ತಮ ರೀತಿಯಲ್ಲಿ ಒಂದು ಗುಣಕಾರಿಯಾಗುವಂಥ ವೈದ್ಯಕೀಯ ಪದ್ಧತಿ ಇದೆ ಅಂತ ಹೇಳುವಂಥ ಅಭಿಪ್ರಾಯವನ್ನು ನಮ್ಮ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಪ್ರೊಫೆಸರ್ಸ್ ಹೇಳ್ತಾ ಇದ್ರು ಆಗಿನ ದಿವಸಗಳು. ಯಾಕಂದ್ರೆ ಅವರು ಕೂಡ ಹೋಮಿಯೋಪತಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅಂದಿನ ದಿನಗಳಲ್ಲಿ ಹೋಮಿಯೋಪತಿಗೆ ವಿಶೇಷವಾದಂತಹ ಈಗಿನ ತರಂತರ ಕೋರ್ಸ್ಗಳು ಇರಲಿಲ್ಲ, ಡಿಗ್ರಿ ಕೋರ್ಸ್ಗಳು ಅಂತ ಇರಲಿಲ್ಲ, ಡಿಪ್ಲೊಮಾ ಕೋರ್ಸ್ಗಳಿತ್ತು ಕೆಲವು ಕಡೆಯಲ್ಲಿ. 1983ನೇ ಇಸವಿಯಲ್ಲಿ ಡಿಗ್ರಿ ಕೋರ್ಸ್ ಸ್ಟಾರ್ಟ್ ಆಯಿತು ಭಾರತದಲ್ಲಿ. ಆ ಸಂದರ್ಭದಲ್ಲಿ ನಾನು ಎಣಿಸ್ಕೊಂಡೆ, ಈಗಿನ ಮೆಡಿಕಲ್ ಯಾವುದು ನಾನು ಮಾಡಬೇಕು ಅದನ್ನು ಬಿಟ್ಟು ಹೇಗೂ ನಮಗೆ ಅಲ್ಲಿ ಕಾಂಪಿಟೇಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಐ ಥಾಟ್ ಐ ವಿಲ್ ಗೋ ಫಾರ್ ಅನದರ್ ಸಿಸ್ಟಮ್ ವಿಚ್ ಇಸ್ ನ್ಯೂ, ಯಾವುದೋ ಒಂದು ಹೊಸ ಪಥದಲ್ಲಿ ಹೋಗುವಂತ ಒಂದು ವೈದ್ಯಕೀಯ ರಂಗವನ್ನು ತೆಗೆದುಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ನಾನು ಹೋಮಿಯೋಪತಿನ ಆರಿಸಿಕೊಂಡೆ. ಅದೇ ಸಂದರ್ಭದಲ್ಲಿ 1985ನೇ ಇಸವಿಯಲ್ಲಿ ನನ್ನ ಡಿಗ್ರಿ ಮುಗಿದು ನಾನು ಆಲೋಚನೆ ಮಾಡೋ ಹೊತ್ತಿಗೆ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಆರಂಭಗೊಂಡಿತ್ತು. ಸೊ ಆ ರೀತಿಯಲ್ಲಿ ನಾನು ಹೋಮಿಯೋಪತಿಯನ್ನು ತಗೊಳ್ಳುವಂತಹ ಒಂದು ಪ್ರಯತ್ನ ಮಾಡಿ. ಡಾಕ್ಟರ್ ಶಿವಪ್ರಸಾದ್ ಅವರು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲರಿಗೂ ಗೊತ್ತಿದೆ, ಜನಪ್ರಿಯ ವೈದ್ಯರು ಹೋಮಿಯೋಪತಿ ಕ್ಷೇತ್ರದಲ್ಲಿ. ಡಾಕ್ಟರ್ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯಲ್ಲಿ ತಾವು ಸೇವೆಯನ್ನು ಸಲ್ಲಿಸಿ ಹಲವಾರು ವರ್ಷಗಳ ಕಾಲ ಅಲ್ಲಿ ಮುಖ್ಯಸ್ಥರಾಗಿದ್ರಿ. ಜೊತೆಗೆ ಈಗ ಯನಪಯ್ಯ ಆಸ್ಪತ್ರೆಯಲ್ಲಿ ಕೂಡ, ಹೋಮಿಯೋಪತಿ ಆಸ್ಪತ್ರೆಯಲ್ಲಿ ಕೂಡ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ಅನುಭವಗಳು ಏನೇನು ಡಾಕ್ಟ್ರೆ?
ಈಗ 1985ರಲ್ಲಿ ನಾವು ಸೇರಿದ ಸಂದರ್ಭದಲ್ಲಿ ಹೋಮಿಯೋಪತಿಯ ಬಗ್ಗೆ ಮಂಗಳೂರಿನಲ್ಲಿ ಬಹಳವಾದಂತಹ ಒಂದು ಅರಿವು ಇತ್ತು. ಯಾಕಂತ ಹೇಳಿದ್ರೆ ಫಾದರ್ ಮುಲ್ಲರ್ ಸಂಸ್ಥೆ ಅದು ಫಾದರ್ ಮುಲ್ಲರ್ ಹೋಮಿಯೋಪತಿಯ ವೈದ್ಯರಾಗಿ ಇದ್ದರು. ಅವರು ಅದರೊಟ್ಟಿಗೆ ಧರ್ಮಗುರುಗಳಾಗಿ ಸೇವೆಯನ್ನು ಸಲ್ಲಿಸಿದವರು. ಅವರ ಹೆಸರಲ್ಲಿ ಇವಾಗ ಇಂತಹ ಒಂದು ಸಂಸ್ಥೆ ಬೆಳೆದಿದೆ. ಸೊ ಆ ಹೋಮಿಯೋಪತಿ ಔಷಧಿಗಳ ಮುಖಾಂತರ ಎಷ್ಟೋ ಕಾಯಿಲೆಗಳನ್ನು ಗುಣಪಡಿಸಿದ್ದು ಉಂಟು. ಸೊ ಆ ಒಂದು ನಿಟ್ಟಿನಲ್ಲಿ ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಹೋಮಿಯೋಪತಿ ಕಾಲೇಜನ್ನು ಶುರು ಮಾಡಿದ್ದು. ಇದಕ್ಕೆ ಒಂದು ಹಿನ್ನೆಲೆ ಇರುವಂತದ್ದು ಈ ರೀತಿಯಲ್ಲಿ. ಅದರಿಂದ ಆ ಒಂದು ಸಂಸ್ಥೆಯಲ್ಲಿ ಒಂದು ದೃಢವಾಗಿ ಒಂದು ಜನರಿಗೆ ಒಂದು ನಂಬಿಕೆಯನ್ನು ಕೊಟ್ಟಂತಹ, ವೈದ್ಯಕೀಯ ರಂಗದಲ್ಲಿ ನಂಬಿಕೆಯನ್ನು ಕೊಟ್ಟಂತಹ ಔಷಧಿಗಳು ಹೋಮಿಯೋಪತಿ ಔಷಧಿಗಳು. ಸೊ ಆ ಔಷಧಿಗಳನ್ನು ನಾವು ಹೋಮಿಯೋಪತಿ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ವೈದ್ಯಕೀಯ ಒಂದು ವ್ಯಾಸಂಗವಾಯಿತು. ಆ ವ್ಯಾಸಂಗದ ಮುಖಾಂತರ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂತಹ ಒಂದು ಪ್ರಯತ್ನ ನಡೆಯಿತು. ಎಷ್ಟೋ ವಿದ್ಯಾರ್ಥಿಗಳು ಕಲಿತು ಹೋಗಿದ್ದಾರೆ. ಸೊ ಆ ಸಂದರ್ಭದಲ್ಲಿ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಸೇರಿದವನು 85ನೇ ಇಸವಿಯಲ್ಲಿ. ಅದೇ ಸಂಸ್ಥೆಯಲ್ಲಿ 91ನೇ ಇಸವಿಯಲ್ಲಿ ನಾನು ಅಧ್ಯಾಪಕನಾಗಿ ಸೇರಿದೆ. ಯಾಕಂತ ಹೇಳಿದ್ರೆ ಅಧ್ಯಾಪಕನಾಗಿ ಸೇರುವಾಗ ಅಧ್ಯಾಪಕರಾಗಿರುವಾಗ ನಾವು ಕಲಿತಂತಹ ಒಂದು ವಿದ್ಯೆಯಲ್ಲಿ ನಾವು ಇನ್ನಷ್ಟು ಅದರ ಬಗ್ಗೆ ನಾವು ಪರಿಣಿತಿಯನ್ನು ಪಡಿಬಹುದು ಅಂತ ಹೇಳುವಂತ ಒಂದು ಅಭಿಪ್ರಾಯ. ಯಾಕಂದ್ರೆ ಯಾವ್ದು ನಾವು ಕಲಿತೇವೆ ಅದನ್ನು ನಾವು ಇನ್ನೊಬ್ಬರಿಗೆ ಹೇಳುವಾಗ ನಾವು ಅದರ ಬಗ್ಗೆ ಜಾಸ್ತಿ ಮಾಹಿತಿ ಕಲಿತುಕೊಳ್ತೇವೆ. ಮತ್ತೆ ನಾವು ಪ್ರತಿಯೊಂದು ಹಂತದಲ್ಲಿಯೂ ನಮ್ಮನ್ನೇ ನಾವು ಅಪ್ಗ್ರೇಡ್ ಮಾಡಿಕೊಳ್ಬಹುದು. ಆ ರೀತಿಯಲ್ಲಿ ಒಂದು ವೈದ್ಯಕೀಯ ವ್ಯಾಸಂಗ ಒಂದು ಅಧ್ಯಯನಕ್ಕೆ ನಾನು ಒತ್ತು ಕೊಟ್ಟೆ. ಸೊ ಅಲ್ಲಿಂದ ನಾನು 91ನೇ ಇಸವಿಯಿಂದ 98ನೇ ಇಸವಿವರೆಗೆ ನಾನು ನನ್ನ ಹೋಮಿಯೋಪತಿ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. 98ನೇ ಇಸವಿಯಲ್ಲಿ PG ಕೋರ್ಸ್ ಸ್ಟಾರ್ಟ್ ಆಯಿತು. ಆ ಸಂದರ್ಭದಲ್ಲಿ ಸ್ನಾತಕೋತ್ತರ ವ್ಯಾಸಂಗ ಶುರುವಾದಾಗ ನಾನು PG ಕೋಆರ್ಡಿನೇಟರ್ ಆಗಿ ನಿಯುಕ್ತಿಗೊಂಡೆ. PG ಕೋಆರ್ಡಿನೇಟರ್ ಯಾಕಂದ್ರೆ ಭಾರತದಲ್ಲಿ ಮೊದಲ ಬಾರಿಗೆ PG ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಅಷ್ಟವರೆಗೆ BHMS ಕೋರ್ಸ್ ಮಾತ್ರ ಇತ್ತು. ಅಂತ ಹೇಳಿದ್ರೆ ಬ್ಯಾಚಲರ್ ಆಫ್ ಹೋಮಿಯೋಪತಿಕ್ ಮೆಡಿಸಿನ್ ಅಂಡ್ ಸರ್ಜರಿ, ಅದು ಅಂಡರ್ ಗ್ರಾಜುಯೇಟ್ ಕೋರ್ಸ್. ಬಟ್ 98ನೇ ಇಸವಿಯಲ್ಲಿ ಸೆಂಟ್ರಲ್ ಕೌನ್ಸಿಲ್ ಫಾರ್ ಹೋಮಿಯೋಪತಿ PG ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡಿತು. ಆ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ಸ್ ನಲ್ಲಿಯೂ ಅದನ್ನು ಶುರು ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಮಾಡಿದಂತಹ 3 ಬೇಸಿಕ್ ಸಬ್ಜೆಕ್ಟ್ಸ್ ನಲ್ಲಿ ಆ ಸಂದರ್ಭದಲ್ಲಿ ನಾನು ಅದರ PG ಕೋಆರ್ಡಿನೇಟರ್ ಆಗಿ ನಿಯುಕ್ತಿಗೊಂಡೆ. ಅದರ ನಂತರ ಅದೊಂಥರದ ಒಂದು ಅಡ್ಮಿನಿಸ್ಟ್ರೇಟಿವ್ ಹುದ್ದೆನೂ ಹೌದು. ಅದರೊಟ್ಟಿಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಡುವಂತ ವಿಚಾರದಲ್ಲಿ ಆಗುವಾಗ ಒಂದು ಆಡಳಿತಾತ್ಮಕವಾಗಿಯೂ ನನಗೆ ಒಂದು ತರದ ಒಂದು ಅನುಭವ ಸಿಕ್ಕಿತು. ಅಲ್ಲಿಂದ ನಾನು 2009-10ನೇ ಇಸವಿಯಲ್ಲಿ ನಾನು ವೈಸ್ ಪ್ರಿನ್ಸಿಪಲ್ ಆದೆ. ಉಪ ಪ್ರಾಂಶುಪಾಲನಾಗಿ ಬಡ್ತಿ ಹೊಂದಿತ್ತು. 2013ನೇ ಇಸವಿಯಲ್ಲಿ ನಾನು ಪ್ರಿನ್ಸಿಪಲ್ ಆಗಿ ನಿಯುಕ್ತಿಗೊಂಡೆ. ಸೊ ಈ ಸಾಧಾರಣ ಮಟ್ಟಿಗೆ ಒಂದು 10-15-20 ವರ್ಷಗಳ ಆಡಳಿತ ಒಂದು ಸಂದರ್ಭದಲ್ಲಿ ನನಗೆ ವಿವಿಧ ಅವಕಾಶಗಳು ಸಿಕ್ಕಿತ್ತು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಬ್ಬ ವೈದ್ಯನಾಗಿ ನಾವು ರೋಗಿಗಳಿಗೆ ಔಷಧಿ ಕೊಡ್ತೇವೆ, ಅವರನ್ನು ಗುಣಪಡಿಸ್ತೇವೆ. ಇನ್ನೊಂದು ನಿಟ್ಟಿನಲ್ಲಿ ನಾವು ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಮಾಹಿತಿ ಕೊಡ್ತೇವೆ. ಅದು ಮಾಹಿತಿ ಕೊಟ್ಟಾಗ ನಾವು ಅದರಲ್ಲಿ ಬೆಳಿತೇವೆ. ಮತ್ತೆ ಕೌನ್ಸಿಲ್ ಪ್ರತಿ ಒಂದು ಹಂತದಲ್ಲೂ ಅದು ಅಪ್ಗ್ರೇಡ್ ಆಗ್ತಾ ಇತ್ತು. ನಾವೇನು ಹೇಳ್ತೇವೆ ಅದಕ್ಕೆ, ಸಿಲೆಬಸ್ ಬದಲಾಗುವಂಥದ್ದು, ಸಿಲೆಬಸ್ನಲ್ಲಿ ಹೊಸ ಹೊಸ ವಿಷಯಗಳನ್ನು ಹಾಕುವಂಥದ್ದು, ಅದರ ನಂತರ ಅವುಗಳನ್ನು ಹೊಸ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸುವಂಥದ್ದು. ಸೊ ಆ ಸಂದರ್ಭದಲ್ಲಿ ನಾವು ಒಂದು ವೈದ್ಯಕೀಯ ಕಾಲೇಜಿನೊಟ್ಟಿಗೆ ಯೂನಿವರ್ಸಿಟಿ ಒಟ್ಟಿಗೆ ಕೆಲಸ ಮಾಡಿಕೊಂಡು ಅದರ ನಂತರ ನಾವು ಕೌನ್ಸಿಲ್ ಕೊಡುವಂಥದ್ದು. ಅದರೊಟ್ಟಿಗೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆವಾಗ 2013ನೇ ಇಸವಿಯಲ್ಲಿ ಆಯುಷ್ ಮಿನಿಸ್ಟ್ರಿ ಫಾರ್ಮ್ ಆಗಿದ್ದು. ಸೊ ಅದರ ನಂತರ ಹೋಮಿಯೋಪತಿಗೆ ಒಂದು ಸಪರೇಟ್ ಒಂದು ಐಡೆಂಟಿಟಿ ಬಂತು. ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ, ಯೋಗ, ಯುನಾನಿಗೆ ಒಂದು ಸಪರೇಟ್ ಐಡೆಂಟಿಟಿ ಬಂತು. ಸೊ ನಾನು ಫಾದರ್ ಮುಲ್ಲರ್ನಲ್ಲಿ ಪ್ರಿನ್ಸಿಪಲ್ ಆದ ಸಂದರ್ಭದಲ್ಲೂ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತ ಒಂದು ಹೆಲ್ತ್ ಸೈನ್ಸ್ ಇದೆ, ಒಂದು ಆರೋಗ್ಯ ವಿಜ್ಞಾನಗಳ ಬೋರ್ಡ್ ಆಫ್ ಚೇರ್ಮನ್ ಆಗಿದ್ದೆ 3 ವರ್ಷಗಳ ಕಾಲ. ಅದರ ನಂತರ ನಾನು ಅಲ್ಲಿಯೂ ಡೀನ್ ಆದೆ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 12 ಕಾಲೇಜುಗಳಿದ್ದವು. ಈಗ ಸದ್ಯಕ್ಕೆ 18 ಕಾಲೇಜುಗಳಿದೆ ಕರ್ನಾಟಕದಲ್ಲಿ. ಸೊ ಆವಾಗ ನನಗೆ ಒಂದು ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ವಿವಿಧ ಸ್ಥಳಗಳಲ್ಲಿರುವಂತಹ ಕಾಲೇಜುಗಳು ಮತ್ತೆ ಅಲ್ಲಿಯ ಒಂದು ಪರಿಸರಗಳನ್ನು ಕಲಿಯುವಂತಹ ಒಂದು ಅವಕಾಶನೂ ಸಿಕ್ಕಿತು. ಸೊ ಅಲ್ಲಿ ಹೋಮಿಯೋಪತಿಯ ಬಗ್ಗೆ ಯಾವ ರೀತಿಯಲ್ಲಿ ನಾವು ಜನರಿಗೆ ತಲುಪಿಸಬೇಕು ಅಂತ ಹೇಳುವಂತ ಅಭಿಪ್ರಾಯ ಸಿಕ್ಕಿತು. ಆ ಸಂದರ್ಭದಲ್ಲಿ ಮಿನಿಸ್ಟ್ರಿ ಆಫ್ ಆಯುಷ್ ನಲ್ಲಿ ಒಳ್ಳೆಯ ಒಂದು ಪ್ರೋತ್ಸಾಹ ಸಿಕ್ಕಿತು. ಆ ಸಂದರ್ಭದಲ್ಲಿ ಇನ್ನೊಂದು ವಿಶೇಷ ಒಂದು ಅವಕಾಶ ನನಗೆ ಸಿಕ್ಕಿತು ಅಂತ ಹೇಳಿದ್ರೆ, ನಾನು ಕರ್ನಾಟಕ ಬೋರ್ಡ್ ಆಫ್ ಹೋಮಿಯೋಪತಿಕ್ ಸಿಸ್ಟಮ್ ಆಫ್ ಮೆಡಿಸಿನ್ ಬೆಂಗಳೂರು
ಇದೊಂದು ಚುನಾಯಿತ ಮಂಡಳಿ. ಇದು ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲಾ ಹೋಮಿಯೋಪತಿ ವಿಚಾರಗಳಲ್ಲಿ ಈ ಸಂಸ್ಥೆಯ ಒಂದು ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ನಾವು ರಿಜಿಸ್ಟ್ರೇಷನ್ ಮಾಡಬೇಕಿದ್ರೆ ಅದು ಬೆಂಗಳೂರಲ್ಲಿ ನಡೆಯುವಂತದ್ದು ಕರ್ನಾಟಕ ಬೋರ್ಡ್. ಸೊ ಇದಕ್ಕೆ ನಾನು ಚುನಾಯಿತ ಸದಸ್ಯನಾಗಿ ನೇಮಕಗೊಂಡೆ ನಾನು. ಸೊ ಆ ಸಂದರ್ಭದಲ್ಲಿ ಅದರಿಂದಾಗಿ ನನಗೆ ಪ್ರಾಕ್ಟಿಷನರ್ಸ್ ಒಟ್ಟಿಗೆ ಇರುವಂತಹ ಒಂದು ಅವಕಾಶ ಸಿಕ್ಕಿತು. ಈಗ ಕಾಲೇಜಲ್ಲಿ ಇರುವಾಗ ನಮಗೆ ಇರುವಂತದ್ದು ವಿದ್ಯಾರ್ಥಿಗಳು ಮತ್ತೆ ಇತರ ಕಾಲೇಜಿನ ಪ್ರಾಧ್ಯಾಪಕರು, ಅಧ್ಯಾಪಕರುಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟದ್ದು ವಿದ್ಯಾರ್ಥಿ. ಬಟ್ ಇಲ್ಲಿ ನಮಗೆ ಒಂದು ಪ್ರಾಕ್ಟಿಷನರ್ಸ್ ಪ್ರಾಬ್ಲಮ್ಸ್. ಯಾಕಂತ ಹೇಳಿದ್ರೆ ಪ್ರಾಕ್ಟಿಷನರ್ಸ್ ಪ್ರಾಬ್ಲಮ್ ಹೋಮಿಯೋಪತಿಯನ್ನು ಯಾವ ರೀತಿಯಲ್ಲಿ ಜನರಿಗೆ ತಲುಪಿಸಬೇಕು ಅಂತ ನಿಮ್ಗೆ ಗೊತ್ತಿರ್ಬೋದು. ಎಷ್ಟೋ ಕಡೆಗಳಲ್ಲಿ ಒಂದು ವಿಚಾರ ಬರ್ತದೆ, ಹೋಮಿಯೋಪತಿ ಆಯುರ್ವೇದವರು ಅಲೋಪತಿ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಿಕೊಂಡು ಅವರಿಗೆ ಅವರ ಜೀವನ ಶೈಲಿಯಲ್ಲಿ ಹೋಗುವಾಗ ಅದು ಕಷ್ಟ ಆಗ್ತದೆ. ಸೊ ನಾವು ಮಂಡಳಿಯ ಮುಖಾಂತರ ಏನು ಪ್ರಯತ್ನ ಮಾಡಿದೆವು ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಹೋಮಿಯೋಪತಿಯನ್ನು ಜನಸಾಮಾನ್ಯರಿಗೆ ತಲುಪಿಸಬಹುದು ಅಂತ ಹೇಳುವಂತದ್ದನ್ನು ನಾವು ಮಂಡಳಿಯ ಮುಖಾಂತರ ಮಾಡಿದೆವು. ವಿವಿಧ ಸ್ಥಳಗಳಲ್ಲಿ ಸೆಮಿನಾರ್ಸ್ ಮಾಡಿದೆವು. ಒಳ್ಳೆಯ ಹೋಮಿಯೋಪತಿಕ್ ಪ್ರಾಕ್ಟಿಷನರ್ಸ್ ನ ಮುಖಾಂತರ ಅವರಿಗೆ ಮಾಹಿತಿಯನ್ನು ಕೊಟ್ವಿ. ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ತರ ಒಂದು ನಾವು ಮಾಡೋದು, ಇದೊಂದು ನನಗೆ ಸಿಕ್ಕಿದಂತ ಒಂದು ಉತ್ತಮ ಅವಕಾಶ. ಅದರಿಂದಾಗಿ ಕರ್ನಾಟಕದಲ್ಲೂ ಎಲ್ಲಾ ಭಾಗಗಳಲ್ಲೂ ನಾನು ಸಂಚರಿಸಿ ಅಲ್ಲಿಯ ಒಂದು ಹೋಮಿಯೋಪತಿಯ ಬಗ್ಗೆ ವಿಚಾರ ತಿಳ್ಕೊಳ್ಳುವಂತಹ ಒಂದು ಅವಕಾಶವು ನನಗೆ ಸಿಕ್ಕಿತ್ತು. ಇದೇ ಸಂದರ್ಭದಲ್ಲಿ ನಾನು ಸೆಂಟ್ರಲ್ ಕೌನ್ಸಿಲ್ ಫಾರ್ ಹೋಮಿಯೋಪತಿಗೂ ಕರ್ನಾಟಕದಿಂದ ಆಯ್ಕೆಯಾದೆ. ಸೊ ಅದು ನನ್ನನ್ನು ಒಂದು ದೇಶದಾದ್ಯಂತ ಒಂದು ಉನ್ನತ ಮಟ್ಟಕ್ಕೆ ಕೊಂಡೋಗುವಂತ ಒಂದು ಪ್ರಯತ್ನ, ಒಂದು ನನಗೆ ಅವಕಾಶ. ಯಾಕಂತಂದ್ರೆ ನಾನು ಅಲ್ಲಿಯ ಮೆಂಬರ್ ಆದಾಗ ಮತ್ತು ಈ ಸ್ನಾತಕೋತ್ತರದ ಒಂದು ಅಧ್ಯಾಪಕರಾದ್ದರಿಂದ ನನಗೆ ಬೇರೆ ಬೇರೆ ಕಾಲೇಜುಗಳನ್ನು ವಿಸಿಟ್ ಮಾಡುವಂತಹ ಒಂದು ಅವಕಾಶ ಸಿಕ್ಕಿತು. ಸೊ ಆ ಸಂದರ್ಭದಲ್ಲಿ ಅಲ್ಲಿಯ ಈಗ ಮಹಾರಾಷ್ಟ್ರದಲ್ಲಿರುವಂತಹ ಹೋಮಿಯೋಪತಿಯ ಪ್ರಾಕ್ಟೀಸು, ಡೆಲ್ಲಿಯಲ್ಲಿರುವಂಥ ಹೋಮಿಯೋಪತಿಯ ಪ್ರಾಕ್ಟೀಸು, ಕೇರಳದಲ್ಲಿರುವಂಥ ಹೋಮಿಯೋಪತಿ ಪ್ರಾಕ್ಟೀಸು ಮತ್ತೆ ಕಲ್ಕತ್ತಾದಲ್ಲಿರುವಂಥ ಪ್ರಾಕ್ಟೀಸು, ಇವುಗಳು ಹೋಮಿಯೋಪತಿ ಒಂದೇ ವೈದ್ಯಕೀಯ ಪದ್ಧತಿ ಆದರೂ ಅಲ್ಲಿಯ ಒಂದು ಡಾಕ್ಟರ್ಸ್ನವರು ಪ್ರಾಕ್ಟೀಸ್ ಮಾಡುವಂತ ರೀತಿ ಸ್ವಲ್ಪ ಶೈಲಿ ಬೇರೆ ಭಿನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಕಲ್ಕತ್ತಾ ಸೆಕ್ಟರ್ ಅಲ್ಲಿ ಹೋಮಿಯೋಪತಿ ಮೊದಲು ಬಂದದ್ದು ಕಲ್ಕತ್ತಾದಲ್ಲಿ, ಪಂಜಾಬ್ನಿಂದ ಮತ್ತೆ ಕಲ್ಕತ್ತಾಕ್ಕೆ ಹೋಗಿ ಕಲ್ಕತ್ತಾದಲ್ಲಿ ಬಹಳ ಒಂದು ಪ್ರಚಾರವನ್ನು ಪಡೆಯಿತು. ಅದರ ನಂತರ ಪ್ರಚಾರ ಪಡೆದು ಕೇರಳದಲ್ಲಿ. ಈಗಲೂ ನಾವು ನೋಡಿದರೆ ಕೇರಳ ಮತ್ತು ಕಲ್ಕತ್ತಾದಲ್ಲಿ ಹೋಮಿಯೋಪತಿಗೆ ಇರುವಷ್ಟು ಒಂದು ಮಾನ್ಯತೆ ಒಂದು ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಸಹ ಎಲ್ಲೂ ಇಲ್ಲ. ಡೆಲ್ಲಿಯಲ್ಲೂ ಇದೆ, ಯಾಕಂದ್ರೆ ಅದು ಯೂನಿಯನ್ ಟೆರಿಟರಿ. ಮತ್ತೆ ಈಗ UP ಯಲ್ಲಿ, ಬಿಹಾರ್ನಲ್ಲೂ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಕರ್ನಾಟಕದಲ್ಲೂ ನಾವು ಕರ್ನಾಟಕ ಮಂಡಳಿ ಇದು ಅಸ್ತಿತ್ವಕ್ಕೆ ಬಂದು ನಾವು ಒಂದು ರೀತಿಯಲ್ಲಿ ಇದರ ಒಂದು ಅಪ್ಗ್ರೇಡ್ ಮಾಡಿ ಈಗ ಇಲ್ಲೂ ಒಳ್ಳೆ ರೀತಿಯಲ್ಲಿ ಹೋಮಿಯೋಪತಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಆಗಿದೆ. ಹೋಮಿಯೋಪತಿ ಈಗ ಮೆಡಿಕಲ್ ಆಫೀಸರ್ಸ್ ಅಪಾಯಿಂಟ್ಮೆಂಟ್ ಆಗುವಂಥದ್ದು, ಹೋಮಿಯೋಪತಿ ಕೇಂದ್ರಗಳಲ್ಲಿ, ಪೆರಿಫರಲ್ ಹೆಲ್ತ್ ಸೆಂಟರ್ಸ್ ಅಲ್ಲಿ ಮತ್ತೆ ಹಾಸ್ಪಿಟಲ್ಸ್ ಅಲ್ಲಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೋಮಿಯೋಪತಿಯನ್ನು ವ್ಯವಸ್ಥೆ ಮಾಡುವಂಥದ್ದೆಲ್ಲ ಆಗಿದೆ. ಸೊ ಇದು ನನ್ನ ಆಡಳಿತಾತ್ಮಕವಾಗಿ ನಾನು ಉನ್ನತ ಹುದ್ದೆಗಳನ್ನು ಯಾವ ರೀತಿ ತಕೊಂಡು ಹೋದೆ ಅಂತ ಹೇಳುವಂತ ರೀತಿಯಲ್ಲಿ ಆದಂಥದ್ದು. ಓಕೆ ಡಾಕ್ಟ್ರೆ, ಈಗ ಅಲೋಪತಿ ಇರ್ಬೋದು, ಹೋಮಿಯೋಪತಿ ಅಂತ ಹೇಳ್ತೀವಿ, ಆಯುರ್ವೇದ, ಯುನಾನಿ, ಹೀಗೆ ಬೇರೆ ಬೇರೆ ರೀತಿಯ ವೈದ್ಯಕೀಯ ರಂಗಗಳಲ್ಲಿ ಈ ಹೋಮಿಯೋಪತಿ ನೀವು ಹೇಳೋ ಪ್ರಕಾರ ಹೆಚ್ಚು ಜನಪ್ರಿಯತೆ ಅಂದ್ರೆ ಮುಟ್ಲಿಲ್ಲ ಜನರಿಗೆ ಅಂದ್ರೆ ಅದು ಪ್ರಚಾರದಲ್ಲಿ ಇಲ್ಲ ಅಂತ ಹೇಳಿ. ಶೀಘ್ರ ಗುಣ ಆಗಬೇಕು ಅಂತ ಹೇಳಿದ್ರೆ ನಾವು ಅಲೋಪತಿಗೆ ಹೋಗ್ತೀವಿ. ಇದ್ರಲ್ಲಿ ಏನೆಲ್ಲ ತೊಂದರೆ ಅನಾಹುತ ಆಗ್ತದೆ ಮತ್ತೆ ನಾವು ವಿಚಾರ ಮಾಡೋದು. ಈಗ ಹೋಮಿಯೋಪತಿ ಅಂತ ಕಂಡುಕೊಂಡ್ರೆ ಜನಸಾಮಾನ್ಯರಿಗೆ ಯಾವ ರೋಗಕ್ಕೆ ಹೆಚ್ಚು ಉಪಯೋಗ ಆಗತಕ್ಕಂತ ಈ ವೈದ್ಯಕೀಯ ಚಿಕಿತ್ಸೆ ಏನು ಡಾಕ್ಟ್ರೆ? ಇಲ್ಲಿ ನಾನು ಸ್ವಲ್ಪ ಹೋಮಿಯೋಪತಿಯ ಒಂದು ಹಿನ್ನೆಲೆ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯನ್ನು ಆವಿಷ್ಕಾರ ಮಾಡಿದವರು ಅಲೋಪತಿಯ ಡಾಕ್ಟರ್. ಯಾಕಂದ್ರೆ ನಮ್ಮ ಹೋಮಿಯೋಪತಿಯ ಜನಕ ಡಾಕ್ಟರ್ ಸಾಮುವೆಲ್ ಹ್ಯಾನೆಮನ್ ರವರು ಮೂಲತಃ ಅವರು ಒಬ್ಬ ಅಲೋಪತಿ ಡಾಕ್ಟರ್, ಆಗಿನ ಕಾಲದ ಅಲೋಪತಿ ಡಾಕ್ಟರ್. ಅವರು ಆ ಕೋರ್ಸ್ ಕಂಪ್ಲೀಟ್ ಮಾಡಿದ ನಂತರ ಅವರು ರೋಗಿಗಳಿಗೆ ಔಷಧಿ ಕೊಡುವಾಗ ಅವರು ಕಂಡುಕೊಂಡಂತ ಒಂದು ವಿಷಯ ಅಂತ ಹೇಳಿದ್ರೆ, ಈ ಔಷಧಿ ಆಂಟಿಪತಿ ಅಥವಾ ಅಲೋಪತಿ ಇಮಿಡಿಯೇಟ್ಲಿ ರಿಸಲ್ಟ್ ಕೊಡ್ತದೆ, ಅವುಗಳಿಗೆ ಶೀಘ್ರ ಉಪಶಮನಕಾರಿ ಆಗಿರ್ತದೆ. ಆದ್ರೆ ಈ ದೀರ್ಘ ವ್ಯಾಧಿಗಳಿಗೆ, ಕ್ರೋನಿಕ್ ಡಿಸೀಸಸ್ ಅಂತ ಹೇಳ್ತೀವಿ, ಯಾವುದು ಒಬ್ಬ ವ್ಯಕ್ತಿಯನ್ನು ಪ್ರತಿ ಹಂತದಲ್ಲೂ ಅದನ್ನು ಅವನು ಕಾಡಿಸಿ ಅವನ ಜೀವನ ಪರ್ಯಂತವಾಗಿ ದೇಹದಲ್ಲಿ ಇರ್ತದೆ, ಅಂತ ಕಾಯಿಲೆಗಳಲ್ಲಿ ಅವುಗಳು ಆ ಔಷಧಿಗಳಿಂದ ತುಂಬಾ ಪರಿಣಾಮಕಾರಿ ಆಗುದಿಲ್ಲ ಅಂತ ಹೇಳುವಂತ ಒಂದು ಅವರಿಗೆ ಮನದಟ್ಟಾದಾಗ ಅವರು ಒಂದು ಹೊಸ ರೀತಿಯಲ್ಲಿ ವೈದ್ಯಕೀಯ ಪದ್ಧತಿಯನ್ನು ಶುರು ಮಾಡಬೇಕು ಅಂತ ಹೇಳುವಂತ ಒಂದು ಸಂಶೋಧನೆಗೆ ಇಳಿದ್ರು ಅವರು. ಯಾಕಂತ ಹೇಳಿದ್ರೆ ಹಿಪೋಕ್ರಾಟಿಸ್ ರವರು, ಫಾದರ್ ಆಫ್ ಮೆಡಿಸಿನ್, ಅವರು ಹೇಳುವ ಪಟ್ಟಿಯಲ್ಲಿ 2 ತರದ ವೈದ್ಯಕೀಯ ಟ್ರೀಟ್ಮೆಂಟ್ ವ್ಯವಸ್ಥೆಗಳಿದೆ. ಒಂದು
ಅಪೋಸಿಟ್ ಕ್ಯೂರ್ಸ್ ಅಪೋಸಿಟ್ ಅಂದ್ರೆ ಆಂಟಿಪತಿ ಅಥವಾ ಅಲೋಪತಿ. ಅದು ಯಾವುದು ಅಂತ ಹೇಳಿದ್ರೆ ಕಾಂಟ್ರರಿಸ್ ಕ್ಯುರಂತರ್ ಅಂತ ಹೇಳುವಂತ ಒಂದು ಫಿಲಾಸಫಿ. ಇನ್ನೊಂದು ಸಿಮಿಲಿಯಾ ಸಿಮಿಲಿಬಸ್ ಕ್ಯುರಂತರಿ ಅಂದ್ರೆ ಸಮಹೋಲಿಕೆಯುಳ್ಳ ಔಷಧಿಯನ್ನು ಕೊಟ್ಟು ಗುಣಪಡಿಸುವಂತಹ ಒಂದು ಕಾರ್ಯಕ್ರಮ. ಇದರಲ್ಲಿ ಅಲೋಪತಿ ಆಂಟಿಪತಿ ಅಂತ ಹೇಳುದು ಅದು ಅದರಲ್ಲಿ ಬರ್ತದೆ. ಅದರಲ್ಲಿ ಕಾಂಟ್ರರಿಸ್ ಅದು ಗ್ಯಾಲೆನ್ ರವರು ಡೆವಲಪ್ ಮಾಡಿದಂತ, ಗ್ಯಾಲೆನ್ ಅಂತ ಒಬ್ಬ ತತ್ವಜ್ಞಾನಿ ಇದ್ದ, ಅವರು ಡೆವಲಪ್ ಮಾಡಿದಂತ ವೈದ್ಯಕೀಯ ಪದ್ಧತಿ. ಅದೇ ವೈದ್ಯಕೀಯ ಪದ್ಧತಿಯಲ್ಲಿ ಇರುವಾಗ ಈ ಹೋಮಿಯೋಪತಿಯನ್ನು ಬೆಳೆಸುವಂತಹ ಯಾವುದೇ ಒಂದು ಕಾರ್ಯಕ್ರಮಗಳು ಆಗ್ತಿರಲಿಲ್ಲ. ಅದು ಹಿಪೋಕ್ರಟಿಸ್ ಅವರು ಹೇಳಿದ್ದಾರೆ, ಕೆಲವು ಯಾವುದು ಸಮಹೋಲಿಕೆಗಳ ಔಷಧಿ ಕೊಟ್ಟಾಗ ಸಮಹೋಲಿಕೆಗಳ ಕಾಯಿಲೆಗಳು ಗುಣ ಆಗ್ತದೆ. ಅದನ್ನು ಹನೆಮರ್ನವರು ಪ್ರಯತ್ನ ಮಾಡಿದರು. ಅದಕ್ಕೆ ಅವರ ಒಂದು ಸಂಶೋಧನೆಯ ಪ್ರಕಾರ ಅವರು ಈ ರೋಗ ಲಕ್ಷಣಗಳು ಇರುವಂತಹ ಔಷಧಿಗಳು ರೋಗಗಳನ್ನು ಗುಣಪಡಿಸಿದೆ ಅಂತ ಹೇಳುವಂಥದ್ದು. ಅದಕ್ಕೆ ಮುಖ್ಯವಾಗಿ ಕಾರಣವಾದದ್ದು ಮಲೇರಿಯಾಕ್ಕೆ ಕಾಯಿಲೆಗೆ ಕೊಡುವಂತಹ ಸಿಂಕೋನಾ ಬಾರ್ಕ್ ಅನ್ನು ಅವರು ಪ್ರಯೋಗಿಸಿದಾಗ, ಆ ಸಿಂಕೋನಾ ಬಾರ್ಕ್ ಅನ್ನು ಒಬ್ಬ ಆರೋಗ್ಯವಂತಿಯ ವ್ಯಕ್ತಿ ತಕೊಂಡ್ರೆ ಅವನಲ್ಲಿ ಮಲೇರಿಯಾ ತರ ಚಿಹ್ನೆಗಳು ಬರ್ತವೆ. ಮಲೇರಿಯಾ ಕಾಯಿಲೆ ಮಲೇರಿಯಾ ತರ ಚಿಹ್ನೆಗಳು, ಈಗ ಚಳಿ ಆಗಲಿ, ಅದರಲ್ಲಿ ಬರುವಂತಹ ದೇಹದ ಉಷ್ಣ ಲಕ್ಷಣಗಳು ಮತ್ತು ಬೆವರುವಂಥದ್ದು, ಮೂರು ಇಂಟರ್ಮೀಡಿಯೇಟ್ ಫೀವರ್ ಯಾವುದುಂಟು ಆ ಸಿಂಪ್ಟಮ್ಸ್ ಬರ್ತದೆ. ಸೊ ಇದನ್ನು ಅವರು ಕಂಡುಕೊಂಡಾಗ ಅವರು ಅದನ್ನು ಅವರೇ ತಕೊಂಡು, ಮೊದಲಿಗೆ ತಕೊಂಡದ್ದು ಹನುಮಂತರವರೇ, ಅವರಿಗೆ ಆ ಚಿಹ್ನೆಗಳು ಬಂದಾಗ ಅದನ್ನು ಸ್ವಲ್ಪ ಸಮಯದ ನಂತರ ಆ ಮದ್ದಿನ ಒಂದು ಪರಿಣಾಮ ಹೋದ ಕೂಡಲೇ ಅವರು ನಾರ್ಮಲ್ ಆಗ್ತಾರೆ. ಸೊ ಇದು ನಮ್ಮ ಹೋಮಿಯೋಪತಿಯ ಸಿದ್ಧಾಂತ. ಸೊ ಅದನ್ನು ಕಾಯಿಲೆ ಇರುವಂತಹ ವ್ಯಕ್ತಿ ಕೊಟ್ರೆ, ಆ ಸಿಂಪ್ಟಮ್ಸ್ ಆ ಸಮೂಹ ಲಕ್ಷಣಗಳಿಂದ ವ್ಯಕ್ತಿ ಕೊಟ್ಟಾಗ, ಈ ಔಷಧಿಯನ್ನು ಕೊಟ್ಟಾಗ ಅದು ಗುಣಪಡಿಸಿದೆ. ಹಾಗೇನಂತೆ ಸಮಹೋಲಿಕೆಗಳಿಗೆ ಕೊಟ್ಟಾಗ ಅದು ಸ್ವಲ್ಪ ಹೊತ್ತಿಗೆ ದೇಹದಲ್ಲಿ ಇರ್ತದೆ, ಗುಣಪಡಿಸಿದ ಮೇಲೆ ಔಷಧಿಯ ಪ್ರಭಾವ ಸಹ ಹೋಗ್ತದೆ, ಆದ್ರೆ ಮನುಷ್ಯ ಗುಣಮುಖನಾಗ್ತಾನೆ. ಈ ಒಂದು ಪರಿಕಲ್ಪನೆಯಲ್ಲಿ, ಇದೊಂದು ಕಾನ್ಸೆಪ್ಟ್ ನಲ್ಲಿ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯು ಆವಿಷ್ಕಾರಗೊಂಡಿತು. 1796ನೇ ಇಸವಿಯಲ್ಲಿ ಇದರ ಬಗ್ಗೆ ಒಂದು ವಿಶೇಷವಾದಂತಹ ಲೇಖನಗಳ ಮುಖಾಂತರ ಹನುಮಂತರವರು ಇದನ್ನು ಪರಿಚಯಿಸಿದರು. ಅದರ ನಂತರ ಹೋಮಿಯೋಪತಿ ಬಹಳ ಬದಲಾವಣೆಗಳನ್ನು ಕಂಡಿದೆ. ಅವರೇ ಒಂದು 6 ಸಂಹಿತೆಗಳನ್ನು ಬರೆದಿದ್ದಾರೆ. ಅದು ಯಾವ ರೀತಿ ಬದಲಾಗುವಂಥದ್ದು, ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಅಪ್ಡೇಟ್ ಆಗ್ತಾ ಹೋಗಿ 1810ರಿಂದ 1842 ತನಕ ಅವರು ಇದರ ಬಗ್ಗೆ ಕೆಲಸ ಮಾಡಿದ್ದಾರೆ. ಅದನ್ನೆಲ್ಲ ಮೆಟೀರಿಯಲ್ ಮೆಡಿಕಲ್ದಲ್ಲಿ ಆಗಲಿ ರೆಪರ್ಟ್ರಿಗಳಲ್ಲಾಗಿ ಅವರು ಬರೆದಿಟ್ಟಿದ್ದಾರೆ. ಸೊ ಅದೆಲ್ಲ ಸಂಹಿತೆಗಳು ನಮ್ಮ ಹೋಮಿಯೋಪತಿಯ ಶಬ್ದಗಳಲ್ಲಿ. ಸೊ ಇದನ್ನು ನಾವು ನೋಡುವಾಗ ಅವರ ಒಂದು ಸೈದ್ಧಾಂತಿಕವಾಗಿ ಯಾವ್ದು ನಾವು ತತ್ವಗಳ ಮುಖಾಂತರ ನಾವು ನೋಡಿದ್ರೆ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಗೆ ಭದ್ರ ಮೂಲಭೂತ ಒಂದು ತತ್ವಗಳಿವೆ ಅಂತ ಹೇಳಿದ್ರೆ, ಅದು ಈಗಲೂ ಈಗ ನಾವೀಗ ಯಾವುದು ವೈಜ್ಞಾನಿಕ ಯುಗ ಹೇಳ್ತೇವೆ, ನಾವು ತಂತ್ರಜ್ಞಾನ ಯುಗ ಹೇಳ್ತೇವೆ, ಆದ್ರೂ ನಾವು ಕೊಡುವಂತಹ ವೈದ್ಯಕೀಯ ಚಿಕಿತ್ಸೆ ಹೋಮಿಯೋಪತಿಯಲ್ಲಿ ಅದು ಆ ಮೂಲ ತತ್ವಗಳನ್ನು ಹೊಂದಿಕೊಂಡೇ ಕೊಡುವಂಥದ್ದು. ಹಾಗಾಗಿ ಇಷ್ಟು ವರ್ಷ ಹೋದ್ರು, ಎಷ್ಟು ನಾವು ಅಡ್ವಾನ್ಸ್ ಆದ್ರೂ ನಮ್ಮ ಔಷಧಿಯ ರೀತಿ ಹಾಗೆ ಇರ್ತದೆ. ಅದು ಯಾಕಂತ ಹೇಳಿದ್ರೆ ಮೂಲತಃ ಹೋಮಿಯೋಪತಿಯಲ್ಲಿ ನಾವು ಕಂಡುಕೊಳ್ಳುವಂಥದ್ದು ರೋಗಿಯಲ್ಲಿ ಇರುವಂತಹ ಸಮಸ್ಯೆಗಳು, ರೋಗದ ಕಾಯಿಲೆಗಳ ರೋಗ ಜನಕ ಅಂದ್ರೆ ಯಾವುದು ನಮಗೆ ಇನ್ಫೆಕ್ಟಿವ್ ಆರ್ಗ್ಯಾನಿಸಮ್ಸ್ ಆಗಲಿ ಅಥವಾ ಯಾವುದೇ ಹೊರಗಿನ ವಸ್ತುಗಳಿಂದ ಕಾಯಿಲೆ ಬರುವುದಿಲ್ಲ ಅಂತ ಹೇಳುದು. ಹೋಮಿಯೋಪತಿಯಲ್ಲಿ ಕಾಯಿಲೆಗಳ ಮೂಲ ಇರುವುದು ವ್ಯಕ್ತಿಯಲ್ಲಿರುವಂತಹ ಜೀವ ಚೈತನ್ಯ ಶಕ್ತಿಯ ಒಂದು ಪ್ರಭಾವ ಕಮ್ಮಿ ಆದಾಗ. ಈಗ ಪ್ರತಿಯೊಂದು ವ್ಯಕ್ತಿಯಲ್ಲಿ ಒಂದು ಜೀವ ಚೈತನ್ಯ ಶಕ್ತಿ ಅಂತ ಇದೆ, ನಾವು ವೈಟಲ್ ಫೋರ್ಸ್ ಅಂತ ಹೇಳ್ತೇವೆ. ಅದು ವೈಟಲ್ ಫೋರ್ಸಿಗೆ ಅದರದೇ ಆದಂತ ಒಂದು ಶಕ್ತಿ ಇದೆ, ಹುಟ್ಟಿನಿಂದ ಮರಣಕ್ಕೆ ಅಂತ. ಅದಕ್ಕೊಂದು ಪ್ರತಿಯೊಂದು ದೇಹಕ್ಕೆ ಒಂದು ಇಷ್ಟೇ ಸಮಯ ಅಂತೇಳಿ ಅದಕ್ಕೊಂದು ಶಕ್ತಿ ಇದೆ. ಸೊ ಆ ಸಂದರ್ಭದಲ್ಲಿ ಈಗ ಕೆಲವರಿಗೆ ನಾವು 10 ವರ್ಷ, ಕೆಲವರಿಗೆ 20 ವರ್ಷ, 60 ವರ್ಷ, 70 ವರ್ಷ ಬದುಕ್ತಾರೆ ಅಂತ ಹೇಳಿ ನಾವು ಆಯುಷ್ ಅಂತ ಹೇಳ್ತೇವೆ. ನಾವು ಈ ಆಯುಷ್ ಅಂತ ಹೇಳುವುದು ಅದು ಜೀವ ಚೈತನ್ಯ ಶಕ್ತಿ. ಅದು ಯಾರಿಂದ ನೀವು ಉಳಿಸಿಕೊಳ್ಳುವಾಗಲೂ ಅದು ಇಷ್ಟು ವರ್ಷ ಇರಲೇಬೇಕು. ಆದರೆ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯಲ್ಲಿ ಆ ಆಯುಷ್ಯವನ್ನು, ಜೀವನ ಚೈತನ್ಯ ಶಕ್ತಿಯ ಒಂದು ಪ್ರಭಾವವನ್ನು ಆಕ್ಟಿವ್ ಆಗಿ ಇರುವಷ್ಟು ದಿವಸ ಅದನ್ನು ಒಳ್ಳೆ ರೀತಿಯಲ್ಲಿ ಇರುವಂತದ್ದು ಅದರ ಒಂದು ವಿಶೇಷತೆ. ಅದು ಜೀವ ಚೈತನ್ಯ ಶಕ್ತಿಯೇ ಮಾಡುದು. ಅವಾಗ ದೇಹಕ್ಕೆ ಬರುವಂತಹ ಸಮಸ್ಯೆ ಬರುವುದು ಮನಸ್ಸು ಮತ್ತು ದೇಹದ ಒಂದು ಇಂಬ್ಯಾಲೆನ್ಸ್ ಆದಾಗ, ನಿಯಂತ್ರಣ ತಪ್ಪಿದಾಗ. ಈಗ ನಾವು ದೇಹ ಜೀವ ಚೈತನ್ಯ ಶಕ್ತಿ ಅದು ಮನಸ್ಸಲ್ಲಿ ಇರ್ತದೆ, ದೇಹಕ್ಕೂ ಇರ್ತದೆ. ಸೊ ಇದರಲ್ಲಿ ಇಂಬ್ಯಾಲೆನ್ಸ್ ಬಂದಾಗ ಕಾಯಿಲೆ ಬರುವಂತದ್ದು ಅಂತ ಹೇಳುವಂಥದ್ದು ಒಂದು ನಮ್ಮಲ್ಲಿ ನಮ್ಮ ಮೂಲಭೂತ ಒಂದು ತತ್ವ. ಸೊ ಆ ಸಂದರ್ಭದಲ್ಲಿ ನಾವು ಮಯಾಸಮ್ಸ್ ಅಂತ ಹೇಳ್ತೇವೆ. ಒಬ್ಬ ವ್ಯಕ್ತಿಯಲ್ಲಿ ಒಂದು ದೇಹದಲ್ಲಿ ಹುಟ್ಟಿ ಬರುವಾಗ ಕೆಲವು ಮಯಾಸಮ್ಸ್ ಅಂತ ಹೇಳಿದ್ರೆ ಒಂದು ಐಬುಗಳು, ಆ ಐಬುಗಳ ಮೇಲೆ ಮಯಾಸಮ್ ಅಂತ ನಾವೀಗ ಯಾವುದು ನಿಮ್ಗೆ ಇನ್ನೊಂದು ರೀತಿ ಹೇಳಿದ್ರೆ ಆಯುರ್ವೇದದಲ್ಲಿ ತ್ರಿದೋಷ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ದೋಷಗಳು ಹೋಮಿಯೋಪತಿಯಲ್ಲಿ ಸೋರಾ, ಸೈಕೋಸಿಸ್, ಸಿಫಿಲಿಸ್ ಅಂತ ಹೇಳ್ತೇವೆ. ಸೊ ಅದರ ಮುಖಾಂತರ ನಾವು ಗುರುತಿಸುವುದು ಆ ಮನುಷ್ಯನಿರುವಂತಹ ಈ 3 ಮಯಾಸಮ್ ಯಾವುದು ಮೂಲ ದೋಷಗಳಿದೆ ಅವುಗಳನ್ನು ಗುರುತಿಸುವುದು. ಆ ಮೂಲ ದೋಷಗಳ ಮೇಲೆ ಹೊಂದಿಕೊಂಡು ವಿವಿಧ ಕಾಯಿಲೆಗಳು ಬರುವಂತ. ಯಾಕಂದ್ರೆ ಈಗಿನ
ಕಾಯಿಲೆಗಳಿಗೆ ನಾವು ಹೆಸರು ಕೊಡೋದು. ಈಗ ನಾವು ನೋಡಿದ ಮಟ್ಟಿನಲ್ಲಿ ನಾನು ಡಾಕ್ಟರ್ ಕಲೀಲಿಕ್ಕೆ ಬರುವಾಗ ಇದ್ದಂತ ಕಾಯಿಲೆಗಳ ನಂಬರ್ ಮತ್ತು ಈಗ ಅದು ಎಷ್ಟೋ ಪಟ್ಟು ಜಾಸ್ತಿ ಆಗಿದೆ. ಓಕೆ ವೀಕ್ಷಕರೇ, MS ಸ್ಟುಡಿಯೋದ ಕಾರ್ಯಕ್ರಮ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.